ಹಲೋ ನಮಸ್ತೆ ಫಿಲ್ಮಿ ರೆಡ್ ರಾಕ್ಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರ ಖಂಡಿತವಾಗಿ ನಮ್ಮೊಂದು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಕೂಡ ಮಾಡಿ ಅಂತಲೇ ಎಲ್ಲ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಫಿಲ್ಮ್ನ ಸಂಬಂಧಪಟ್ಟ ಹಾಗೂ ಈ ಥರ ಎಲ್ಲ ಮಾಹಿತಿಯನ್ನು ಈ ಚಾನಲ್ ಮೂಲಕ ಖಂಡಿತವಾಗಿ ಅಪ್ಡೇಟ್ ಮಾಡ್ತೀನಿ. ತಪ್ಪದೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಎಲ್ಲ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಹ್ಯಾರಿಸ್ ರೌಫ್ ಖಂಡಿತವಾಗಿಯೂ ಈ ವ್ಯಕ್ತಿ ಖಂಡಿತವಾಗಿಯೂ ಕ್ರಿಕೆಟ್ನಲ್ಲಿ ಒಂದು ನಮ್ಮ ದುಶ್ಮನ್ ಕಂಟ್ರಿ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಈ ಕಂಟ್ರಿಗೆ ನಾವು ಯಾವತ್ತೂ ಸಪೋರ್ಟ್ ಮಾಡೋದಿಲ್ಲ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಉಗ್ರವಾದಕ್ಕೆ ಸಪೋರ್ಟ್ ಮಾಡುವಂಥ ಯಾವುದೇ ಒಂದು ಕಂಟ್ರಿ ಇದ್ದರೂ ಅದು ನಮ್ಮ ಡೈರೆಕ್ಟಾಗಿ ಹೇಳಬೇಕಂದ್ರೆ ಪಾಕಿಸ್ತಾನ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಅಂಥ ಟೀಮ್ಗೆ ನಾವು ಯಾವತ್ತೂ ಸಪೋರ್ಟ್ ಮಾಡೋದೇ ಇಲ್ಲ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟರ ಮಟ್ಟಿಗೆ ನಮಗೆ ಅವರಿಗೆ ಅಂತೂ ನಮ್ಮಂತೂ ದೇಶಕ್ಕೆ ಅವರ ದೇಶಕ್ಕೆ ಖಂಡಿತವಾಗಿಯೂ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಈ ವ್ಯಕ್ತಿ ಯಾಕೆ ಇಷ್ಟು ಟ್ರೋಲ್ ಆಗ್ತದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಗೌರ್ಮೆಂಟ್ ಅವರ ಪ್ರಕಾರ ಅವರಿಗೆ DSP ಅನ್ನೋ ಒಂದು ಹುದ್ದೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಇಂಡಿಯನ್ ಟ್ರೋಲ್ಸ್ ಪ್ರಕಾರ ಇವರಿಗೆ ಆ ಶರ್ಟ್ ಮೂಲಕ ನೀಡಿದರೆ ಖಂಡಿತವಾಗಿಯೂ ತುಂಬಾ ಅಂದರೆ ತುಂಬ ಟ್ರೋಲ್ ಆಗ್ತಿದ್ದಾರೆ ಅಂತಾರೆ. ಯಾಕೆ ಈ ಡ್ರೆಸ್ ಕೊಟ್ಟಿದ್ದಾರೆ, ನಮಗೆ ಖಂಡಿತವಾಗಿಯೂ ಹ್ಯಾರಿಸ್ ರೌಫ್ ಅವರ ಒಂದು ಡ್ರೆಸ್ಸನ್ನು ನೋಡಿ ನಮ್ಮ ಇಂಡಿಯಾದ ಸೆಕ್ಯೂರಿಟಿ ಗಾರ್ಡ್ಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ. ಖಂಡಿತವಾಗಿಯೂ ಇಂಥ ಒಂದು ಮಾತನ್ನು ಹೇಳಿ ತುಂಬ ಟ್ರೋಲ್ ಮಾಡ್ತಾ ಇದ್ದಾರೆ ಇಂಡಿಯನ್ ಟ್ರೋಲ್ಸ್ನವರು. ಯಾಕೆಂತ ಹೇಳಿದ್ರೆ ಅಂಥ ಒಂದು ಸಂದರ್ಭಕ್ಕೆ ಇಂಡಿಯನ್ ಟ್ರೋಲರ್ಸ್ನವರು ಪಾಕಿಸ್ತಾನದ ಒಂದು ಕ್ರಿಕೆಟರ್ಸ್ಗೆ ಒಂದು ಟ್ರೋಲ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಈ ವ್ಯಕ್ತಿ ಅಷ್ಟು ಟ್ರೋಲ್ ಆಗುವಂಥ ವ್ಯಕ್ತಿ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗುವಾಗ ಇವರ ಬಾಲ್ಗೆ ಖಂಡಿತವಾಗಿಯೂ ರೋಹಿತ್ ಶರ್ಮಾ ಮತ್ತು ಕೊಹ್ಲಿರವರು ಸಖತ್ತಾಗಿ ಬಾರಿಸಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ನಮಗೆ ಯಾವತ್ತೂ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇರುವಾಗ ಖಂಡಿತವಾಗಿಯೂ ನಾವು ಇಂಡಿಯಾಕ್ಕೆ ಅಂತಲೇ ಸಪೋರ್ಟ್ ಮಾಡುವವರು. ಖಂಡಿತವಾಗಿಯೂ ಅಂಥ ಸಂದರ್ಭದಲ್ಲಿ ಸ್ಲೆಡ್ಜಿಂಗ್ ಮೂಲಕ ಈ ವ್ಯಕ್ತಿ ನಮಗೆ ಇಂಡಿಯಾದ ಪ್ಲೇಯರನ್ನು ಕೆಣಕಿದ್ದಾನೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತಹ ಸಂದರ್ಭದಲ್ಲಿ ಖಡಕ್ಕಾಗಿ ರಿಪ್ಲೈ ಕೊಟ್ಟಂಥ ಏಕೈಕ ವ್ಯಕ್ತಿ ಅಂತ ಹೇಳಿದರೆ ರೋಹಿತ್ ಶರ್ಮಾ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಸಖತ್ತಾಗಿ ಅವರ ಬಾಲಿಗೆ ಒಂದು ಬಾರಿಸುವ ಮೂಲಕ ಒಂದು ಸಖತ್ತಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಖಂಡಿತವಾಗಿಯೂ ಕಂಪ್ಲೀಟಾಗಿ ಇವರ ಓವರನ್ನು ಖಂಡಿತವಾಗಿ ಪುಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಇವರ ಈ ಒಂದು ಟ್ರೋಲ್ ಮೂಲಕ ಖಂಡಿತವಾಗಿಯೂ ಯಾರೆಲ್ಲ ಈ ವಿಷಯದ ಮೂಲಕ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಸೆಕ್ಷನ್ ಮೂಲಕ ಕಮೆಂಟ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಥರ ಇನ್ನೂ ಮಾಹಿತಿಯನ್ನು ಫಿಲ್ಮಿ ರೆಡ್ ರಾಕ್ಸ್ ಚಾನಲ್ ಮೂಲಕ ಖಂಡಿತವಾಗಿ ನಾನು ಅಪ್ಡೇಟ್ ಮಾಡ್ತೀನಿ. ನಿಮ್ಮ ಅನಿಸಿಕೆಯನ್ನು ಈ ತಮ್ನೇಲ್ ಮೂಲಕ ಖಂಡಿತವಾಗಿ ನೀವು ನೋಡಿದ್ದೀರಿ. ನಿಮ್ಮ ಅನಿಸಿಕೆಯನ್ನು ನೀವು ಖಂಡಿತವಾಗಿ ತಪ್ಪದೆ ಈ ಕಮೆಂಟ್ ಸೆಕ್ಷನ್ ಮೂಲಕ ಕಮೆಂಟ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.